ಬೆಂಗಳೂರಿನ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ವಿಶ್ವಪ್ರಿಯ ಲೇಔಟ್ನ 24ನೇ ಕ್ರಾಸ್ನಲ್ಲಿ ಒಬ್ಬ ಕಳ್ಳ ತನ್ನ ಕೈಚಳಕವನ್ನು ತೋರಿಸಿದ್ದಾನೆ ಅಂತಲೇ ಹೇಳ್ಬೋದು. ಜನವರಿ 10ನೇ ತಾರೀಕು ಏನು ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಈ ಒಬ್ಬ ಕಳ್ಳ ಎಂಟ್ರಿ ಕೊಟ್ಟಿದ್ದಾನೆ. ಆ ಎಂಟ್ರಿ ಕೊಟ್ಟು ನಂತರದಲ್ಲಿ ಸುಮಾರು 5 ಸಿಲಿಂಡರನ್ನು ಕಳ್ಳ ಒತ್ತೊಯ್ದಿದ್ದಾನೆ. ಅದು ಕೂಡ ಏನು ಬೇಸ್ಮೆಂಟಲ್ಲಿದ್ದ ಒಂದು 5 ಸಿಲಿಂಡರ್ನ ಕಳ್ಳ ಎತ್ತೊಯ್ದಿದ್ದಾನೆ. ಅದೇ ರೀತಿ ನಂತರದಲ್ಲಿ ಸುಮಾರು 2 ಸಿಲಿಂಡರ್ಗಳನ್ನು ಮನೆ ಮೇಲಿಂದ ಕೆಳಗಡೆ ಬಿಸಾಕಿ ಒಟ್ಟು 7 ಸಿಲಿಂಡರ್ಗಳು, ಅದೇ ರೀತಿ ಪಕ್ಕದ ಮನೆಯಲ್ಲಿರುವ 2 ಸಿಲಿಂಡರ್ಗಳು, ಒಟ್ಟು 9 ಸಿಲಿಂಡರ್ಗಳನ್ನು ಕಳ್ಳ ಕದ್ದೊಯ್ದಿದ್ದಾನೆ. ಆದರೆ ಈ ಬಗ್ಗೆ ಮನೆ ಮಾಲೀಕರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೂ ಸಹ ಏನು ಪೊಲೀಸರು ಯಾವುದೇ ಕ್ರಮವನ್ನು ತೆಗೆದುಕೊಳ್ತಿಲ್ಲ ಅನ್ನೋದು ಮನೆಯವರ ಆರೋಪ ಅಥವಾ ಸಿಲಿಂಡರನ್ನು ಕಳೆದುಕೊಂಡವರ ಆರೋಪ. ಬನ್ನಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಏನು ಈ ಒಂದು ಜಾಗದಲ್ಲಿ 5 ಸಿಲಿಂಡರ್ಗಳನ್ನು ಮನೆ ಮಾಲೀಕರು ಜೋಡಿಸಿದ್ರು. ಅದರಲ್ಲಿ ಏನು ಗೃಹ ಬಳಕೆಗೆ ಅಂತಾನೆ ಈ ಒಂದು ಸಿಲಿಂಡರ್ಗಳನ್ನು, ಇದರಲ್ಲಿ ಕಮರ್ಷಿಯಲ್ ಕೂಡ ಇದೆ, ಅದೇ ರೀತಿ ಪರ್ಸನಲ್ ಯೂಸ್ಗೂ ಕೂಡ ಏನು ಸಿಲಿಂಡರ್ಗಳಿವೆ. ಈ ಒಂದು ಸಿಲಿಂಡರ್ಗಳನ್ನು ಅವತ್ತಿನ ದಿವಸ ಏನು 10ನೇ ತಾರೀಕು ರಾತ್ರಿ ಕಳ್ಳ ಏನು ಮನೆಯಲ್ಲಿ ಹಾಕಿರುವ ಗ್ರಿಲ್ಸ್ಗಳ ಮುಖಾಂತರ ಮೇಲ್ಗಡೆ ಹತ್ತಿ ಫಸ್ಟ್ ಫ್ಲೋರ್ನಿಂದ ಎಂಟ್ರಿನ ತೆಗೆದುಕೊಳ್ತಾನೆ. ನೀವು CCTV ದೃಶ್ಯಾವಳಿಗಳನ್ನು ನೋಡ್ತಾ ಹೋಗ್ಬೋದು. ಆ ನಂತರದಲ್ಲಿ ಇಲ್ಲಿರುವ 5 ಸಿಲಿಂಡರ್ಗಳನ್ನು ಕದ್ದೊಯ್ಯೋದಕ್ಕೆ ಏನು ಕಳ್ಳ ಪ್ರಯತ್ನವನ್ನು ಪಡ್ತಾನೆ. ನಂತರದಲ್ಲಿ ಮನೆಯಲ್ಲಿ ಏನು ಬಾಡಿಗೆ ಇದ್ದಾರೆ ಅವರು ಬರ್ತಾರೆ. ಅವರು ಬಂದರು ಅಂತ ಹೇಳ್ಕೊಂಡು ಕಳ್ಳ ಮತ್ತೆ ರಿಟರ್ನ್ ಎದುರುಕೊಂಡು ಏನು ಫಸ್ಟ್ ಫ್ಲೋರ್ಗೆ ಮೆಟ್ಟಲನ್ನು ಹತ್ಕೊಂಡು ಹೋಗ್ತಾನೆ. ನಂತರದಲ್ಲಿ ಅವನು ಈ ಒಂದು 5 ಸಿಲಿಂಡರ್ಗಳನ್ನು ಕದ್ದೊಯ್ಯುವ ಕೆಲಸವನ್ನು ಮಾಡ್ತಾನೆ. ಏನು ಮನೆ ಮಾಲೀಕರಿದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ, ಯಾವ ರೀತಿ ಈ ಒಂದು ಕೃತ್ಯ ಆಯಿತು ಅಂತ. ಸರ್, ಅವತ್ತು ಎಲ್ಲಿಂದ ಬಂದ ಆತ, ಹೇಗಾಯಿತು ಆ ಕೃತ್ಯ? ಔಟ್ಸೈಡಿಂದ ಬಂದಿದ್ದಾನೆ. ದೇವಸ್ಥಾನ ಕಾರ್ನರ್ ಮೂಲೆಯಿಂದ ಜಂಪ್ ಮಾಡಿ ಬಂದಿದ್ದಾನೆ. ಬಂದು ಔಟ್ಸೈಡಿಂದ ಗ್ರಿಲ್ಲಲ್ಲಿ ಹತ್ಕೊಂಡು ಫಸ್ಟ್ ಫ್ಲೋರಿಗೆ ಹೋಗಿ ಅಲ್ಲಿಂದ ಒಳಗಡೆಯಿಂದ ಸ್ಟೆಪ್ಪಲ್ಲಿ ಇಳಿದು ಬಂದಿದ್ದಾನೆ ಕೆಳಗಡೆ. ಬಂದ ಆ ಸಮಯದಲ್ಲಿ ಮೇಲ್ಗಡೆಯವರು ಬಂದರು, ರೆಂಟ್ ಹೌಸ್ ಅವರು ಬಂದಾಗ ಮತ್ತೆ ಮೇಲೆ ಹೋಗಿ ಕೂತ್ಕೊಂಡಿದ್ದಾನೆ. ಮತ್ತು ತಿರ್ಗಾ ವಾಪಸ್ಸು ಬಂದು 3 ಸಿಲಿಂಡರ್ಗಳನ್ನ ಗೇಟಲ್ಲೇ ತೆಗೆದುಕೊಂಡು ಹೋಗಿದ್ದಾನೆ. ಮತ್ತು 2 ಸಿಲಿಂಡರನ್ನ ಮೇಲೆಯಿಂದ ನಮ್ಮದೇ ಒಣಗಾಕಿರುವಂಥ ಬಟ್ಟೆಗಳನ್ನು ಉಪಯೋಗಿಸಿಕೊಂಡು ಕೆಳಗೆ ಇಳಿಸಿದ್ದಾನೆ. ಪಕ್ಕದ ಮನೆಯದು ಕಳ್ತನ ಮಾಡಿದ್ದಾನೆ. ಹೌದು, ಅವ್ರದ್ದು ಕೂಡ ಒಂದು ಸಿಲಿಂಡ್ರು ಮತ್ತು ಒಂದು UPS ಬ್ಯಾಟ್ರಿ ಅಂತ ಹೇಳ್ತಾ ಇದ್ದಾರೆ, ಅದು ಕೂಡ ಕಳ್ತನ ಆಗಿದೆ. ಪೊಲೀಸ್ನವ್ರಿಗೆ ಯಾವ ಕಂಪ್ಲೇಂಟ್ ಕೊಟ್ರಿ? ಪೊಲೀಸಿನವ್ರಿಗೆ ಆ ದಿವಸನೇ ಕೊಡುವಾಗಿದ್ದು 10ನೇ ತಾರೀಕು ಕಂಪ್ಲೇಂಟ್ ಮಾಡಿದ್ರು. ಪೊಲೀಸಿನವರು ಗ್ಯಾರಂಟಿ ನಿಮಗೆ ಸಿಗುತ್ತೆ ಅಂತ ಹೇಳಿದ್ದಾರೆ, ಬಟ್ ಇದುವರೆಗೂ ಏನೂ ಸಿಗಲಿಲ್ಲ. ಅದಕ್ಕೆ ಸೊ ಒಟ್ಟಾರೆ ಈ ರೀತಿಯಲ್ಲಿ ಈ ಒಂದು ಏರಿಯಾದಲ್ಲಿ ಕಳ್ಳರ ಕಾಟ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಏನು ಪೊಲೀಸ್ನವರಿಗೆ 10ನೇ ತಾರೀಕೆ ಏನು ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ಕೊಟ್ಟಿದ್ದಾರೆ. ಆದರೂ ಸಹ ಪೊಲೀಸ್ನವರು ಈವರೆಗೂ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನೋದು ಮಾಲೀಕರ ಆರೋಪ. ಪೊಲೀಸರು ಇನ್ನು ಮುಂದಾದರೂ ಈ ಬಗ್ಗೆ ಕ್ರಮವನ್ನು ತೆಗೆದುಕೊಂಡು ಕಳ್ಳನನ್ನು ಬಂಧಿಸ್ತಾರಾ ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ. ಒಟ್ಟಾರೆ ಕಾದು ನೋಡಬೇಕಿದೆ ಪೊಲೀಸರು ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.